ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಇದೀಗ ಕೇಳಿ ಕಾವ್ಯಯಾನದ 64ನೇ ಹೆಜ್ಜೆ. ಕೌಶಿಕ ರಾಮಾಯಣದಲ್ಲಿ ರಾಮಾಯಣದ ಕಾವ್ಯವನ್ನು ವಾಲ್ಮೀಕಿಯಂತೆ ಸಾಂಪ್ರದಾಯಿಕವಾಗಿ ಕಾಂಡಗಳಲ್ಲಿ ವಿಭಜಿಸುವಂತೆ ವಿಭಾಗಿಸದೆ 44 ಸಂಧಿಗಳಲ್ಲಿ ಕಾವ್ಯವನ್ನು ಕಟ್ಟಿರುವುದು ವಿಶೇಷ. ಕೆಲವು ಶತಮಾನಗಳ ಹಿಂದಿನ ಕವಿಯೊಬ್ಬನು ಮರೆತು ಹೋದ ನೆನಪು ತಿರುಗಿ ಸ್ಮರಣೆಗೆ ಬರುವಂತೆ ಮಾಡಿದ ಕಾರಂತರ ಪ್ರಯತ್ನ ಸ್ಮರಣೀಯವಾಗಿದೆ. ಬತ್ತಲೇಶ್ವರ ಕವಿಯು ಕೌಶಿಕ ರಾಮಾಯಣದ 8ನೆಯ ಸಂಧಿಯಲ್ಲಿ ರಾಮ ಮತ್ತು ಸುಗ್ರೀವರ ಸಂಧಿಯನ್ನು ಪರಸ್ಪರರು ಅವರವರ ಕಷ್ಟಕ್ಕೆ ನೆರವಾಗಲು ಒಪ್ಪಿದ್ದನ್ನು ಕಾಣಬಹುದು. ರವಿ ನಂದನನಾದ, ಸತಿ ವಿರಹಿತನಾದ ಸುಗ್ರೀವನು ಅದಕ್ಕೆ ಕಾರಣನಾದ ಇಂದ್ರ ನಂದನನಾದ ಅಣ್ಣ ವಾಲಿಯನ್ನು ಕೆಣಕಿ ಕೊನೆಗೆ ಇನವಂಶ ವಾರಿಧಿ ಚಂದ್ರ ಶ್ರೀರಾಮನು ಮರೆಯಲ್ಲಿ ನಿಂತು ವಾಲಿಯನ್ನು ತನ್ನ ಬಾಣಗಳಿಂದ ಶಿಕ್ಷಿಸಿದನು. ಆರಂಭದಲ್ಲಿ ವೀರ ಅಧರ್ಮಿಯಾದ ವಾಲಿಯು ಶಿಷ್ಟ ಪರಿಪಾಲಕನಾದ ರಾಘವನನ್ನು ನಿಂದಿಸಿದರೂ ರಾಮನ ಮಹಿಮೆಯನ್ನು ಅರಿತು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಮರಣಕ್ಕೆ ಶರಣಾಗುತ್ತಾನೆ. ಮಗನಾದ ಅಂಗದನು ಮಡದಿಯಾದ ತಾರೆಯೂ ಪ್ರಲಾಪಿಸುತ್ತಾರೆ. ಅಂತಿಮವಾಗಿ ವಾಲಿಯ ಅವಸಾನದಿಂದ ಬರಿದಾದ ಕಿಷ್ಕಿಂಧೆಯ ಪಟ್ಟಕ್ಕೆ ರಾಮನು ಸನ್ಮಿತ್ರ ಸುಗ್ರೀವನನ್ನು ಆರೂಢಗೊಳಿಸುತ್ತಾನೆ. ಮಳೆಗಾಲವು ಆರಂಭವಾಗುತ್ತದೆ. ಮಳೆಗಾಲ ಮುಗಿದ ಬಳಿಕ ಸುಗ್ರೀವ ಸಹಿತವಾದ ಕಿಷ್ಕಿಂಧೆಯ ರಾಮ ಮಿತ್ರರು ಸೀತಾನ್ವೇಷಣೆಗೆ ಸಹಾಯ ಮಾಡುವುದಾಗಿ ಭರವಸೆಯನ್ನು ಕೊಡುತ್ತಾರೆ. ಸುಗ್ರೀವನು ಅಧಿಕಾರದ ಹೊಸತನಗಳನ್ನು ಸವಿಯುತ್ತಾ ಇದ್ದರೆ ರಾಮನು ಹಗಲು ರಾತ್ರಿಯನ್ನು ಗಣಿಸುತ್ತಾ ಸೀತೆಯ ವಿರಹ ವೇದನೆಯೊಂದಿಗೆ ಮುಂದಿನ ಕಾಯಕಕ್ಕಾಗಿ ಕಾತರಿಸುತ್ತಾ ಕಾಯುತ್ತಾನೆ. ಮುಂದಿನ ಕಥೆಯು 9ನೆಯ ಸಂಧಿಯಲ್ಲಿ ಮುಂದುವರಿಯುತ್ತದೆ. ಭರದಿ ತೊರೆಗಳು ಇಳಿದು ಯೋಗಿಯ ಭರವ ಹೋಲಿತೋ, ಕೀರಕೇಕೆಯ ನೆರವಿ ಶಾಖೆಗಳಲ್ಲಿ ಸುಸ್ವರದಲ್ಲಿ ದನಿದೋರೆ, ಹರಿದುವ ಆಕಾಶದಲ್ಲಿ ಆಬಕ ಸರಸಿ ಜಾರಿಯ ಕಳೆಗಳೇರಿತು, ಶರದ ಋತು ಕಡೆಗಂಡುದರಸಗೆ ಜಯವ ಸೂಚಿಸಿತು. ಹರಿದು ಹೋಗುವುದಲ್ಲಿಗಾತನ ಮೊರಕೆ ಮುರಿಯದಿರವನ ಹಿರಿಯನ ಹರಣಗೊಂಡ ಕೀರ್ತಿ ಹಿರಿದೆಲೆ, ತಮ್ಮ ಸುಗ್ರೀವ ಹಿರಿಯರ ಸುತನದಿಂದ ಮರೆದನು, ಮರಳು ಮಾಡಿದ ನಮ್ಮನವನನು ಪರಿಕಿಸುವ ಮನವರಿತು ನೆನೆವೆವು ತಕ್ಕುದನು ಬಳಿಕ. ಮಳೆಗಾಲ ಕಳೆದ ನಂತರದ ಪ್ರಕೃತಿಯ ರಮಣೀಯ ಸೌಂದರ್ಯ ಅರಸನಿಗೆ ಜಯದ ಶಕುನದ ಸೂಚನೆಯನ್ನು ನೀಡಿತು. ತುಂಬಿ ಹರಿಯುತ್ತಿದ್ದ ತೊರೆಗಳು ಇಳಿದು ಯೋಗಿಗಳ ನಡಿಗೆಯ ಭರವನ್ನು ಹೋಲಲು ಪ್ರಾರಂಭವಾಯಿತು. ಭೋರ್ಗರೆತದ ಶಬ್ದವು ಈಗ ಕೇಕೆಯನ್ನು ಹಾಕುತ್ತಾ ಮರಗಳ ನಡುವೆ ಹಾರುವ ಪಕ್ಷಿಗಳ ಸುಸ್ವರದಂತೆ ಜುಳು ಜುಳು ನಾದದೊಂದಿಗೆ ಬದಲಾಗಿದೆ. ಆಕಾಶದಲ್ಲಿ ಬಕ ಪಕ್ಷಿಗಳು ಹಾರಲು ಆರಂಭಿಸಿದವು. ಸರಸಿಜಾರಿಯಾದ ಚಂದ್ರನ ಕಳೆಯು ಹೆಚ್ಚಿತು. ಶರದೃತುವಿನ ಆಗಮನದ ಈ ಲಕ್ಷಣಗಳು ಶುಭ ಫಲವನ್ನೇ ಸೂಚಿಸಿದವು ಶ್ರೀರಾಮನಿಗೆ. ರಾಮನು ಲಕ್ಷ್ಮಣನಿಗೆ ಸುಗ್ರೀವನ ಬಳಿಗೆ ಹೋಗಲು ಸೂಚಿಸುತ್ತಾನೆ. ಸುಗ್ರೀವನ ಹಿರಿಯನಾದ ವಾಲಿಯನ್ನು ಕೊಂದು ಬರಬಹುದಾದ ಅಪಕೀರ್ತಿಯನ್ನು ಸುಗ್ರೀವನು
ಅರಸುತನದಿಂದ ಮರೆತಿರಬೇಕು. ಸಹಾಯವನ್ನು ಮಾಡುತ್ತೇನೆ ಎಂಬ ಭರವಸೆಯನ್ನು ನೀಡಿ ನಮ್ಮನ್ನು ಅವನು ಮರಳು ಮಾಡಿದನೆ ಎಂಬುದಾಗಿ ಪರೀಕ್ಷಿಸಬೇಕು. ನಿಜವನ್ನು ಅರಿತು ಆ ಬಳಿಕ ತಕ್ಕ ಕಾರ್ಯವನ್ನು ಮಾಡೋಣ ಎಂದು ಹೇಳುತ್ತಾ ರಾಮನು ಲಕ್ಷ್ಮಣನನ್ನು ಕಿಷ್ಕಿಂಧೆಗೆ ಹೊರಡುವಂತೆ ನಿರ್ದೇಶಿಸುತ್ತಾನೆ. ಧನುವ ಕೊಳುತಲಿ ಜವದಿ ಲಕ್ಷ್ಮಣ, ಧನುವ ಕೊಳುತಲಿ ಜವದಿ ಲಕ್ಷ್ಮಣನು ಇನತನು ಜನಪುರವನೈದಲು. ವನಚರಂಗಳು ಗುಂಡು ಸುರಿವುತ ಧಿಕ್ಕರಿಸುತ್ತಿರಲು ಅನುವದಾಯ್ತು. ಉರೆ ಭಾಷೆವಂತನು ದಿನಪಸುತನವ ಕಾಣಬರುತಿಹ ಮನವ ನೋಡುವೆನೆನುತ. ಭಾಷೆವಂತನು ದಿನಪಸುತನವ ಕಾಣಬರುತಿಹ ಮನವ ನೋಡುವೆನೆನುತ. ಕಪಿಗಳ ಜರೆದು ನಡೆ ತಂದ. ತನಗೆ ಆದರ್ಶ ಪುರುಷನೆಂದು ಯಾರನ್ನು ತಿಳಿದಿದ್ದನೋ ಆತನ ನೆರಳಿನಂತೆ ಇದ್ದು ಸದಾ ಯಾರ ಕ್ಷೇಮವನ್ನು ಬಯಸಿದ್ದನೋ ಅಂತಹ ಹಿರಿಯಣ್ಣನಾದ ಶ್ರೀರಾಮನ ಆಜ್ಞೆಯನ್ನೇ ಕಾಯುತ್ತಿದ್ದ ಲಕ್ಷ್ಮಣನು ಧನುರ್ಬಾಣಗಳನ್ನು ಹಿಡಿದುಕೊಂಡು ವೇಗವಾಗಿ ಕಿಷ್ಕಿಂಧೆಯ ಪುರವನ್ನು ಪ್ರವೇಶಿಸಲು ಹೊರಟನು. ಹೋಗುವ ದಾರಿಯಲ್ಲಿ ಸುಗ್ರೀವನ ಅನುಚರರಾದಂತಹ ಕಪಿಗಳು ತಮ್ಮನ್ನೇ ತಾವು ಮರೆತವರಂತೆ ಕಲ್ಲುಗಳನ್ನು ಹಿಡಿದುಕೊಂಡು ಒಬ್ಬರಿಗೊಬ್ಬರು ಎಸೆಯುತ್ತಾ ಲಕ್ಷ್ಮಣನ ಬರುವಿಕೆಯನ್ನು ಸಹ ಧಿಕ್ಕರಿಸುವಂತೆ ಆಮೋದ ಪ್ರಮೋದದಿಂದ ವರ್ತಿಸಿದರು. ವನಚರರಾದ ಕಪಿಗಳು ತಮ್ಮ ನಿಜ ಬುದ್ಧಿಯನ್ನು ಪ್ರದರ್ಶಿಸಿದರು ಎಂದು ಬಗೆದು ನಮಗೆ ಭಾಷೆಯನ್ನು ನೀಡಿದ ದಿನಪಸುತನಾದ ಸುಗ್ರೀವನ ಮನದೊಳಗೆ ಏನುಂಟು ಎಂಬುದನ್ನು ನೋಡುತ್ತೇನೆ ಎಂದು ಸಂಕಲ್ಪಿಸಿದನು ಲಕ್ಷ್ಮಣ. ಈ ಕಪಿಗಳನ್ನು ಜರೆದು ಆಸ್ಥಾನಕ್ಕೆ ನಡೆದ. ಕಪಿಗಳು ಚೇಷ್ಟೆಯನ್ನು ಮಾಡುತ್ತಾ ಹಲ್ಲನ್ನು ಕಿರಿಯುತ್ತಾ ಕಲ್ಲನ್ನು ಬೀಸಾಡುತ್ತಾ ಛೇಡಿಸುತ್ತಿರಲು ಲಕ್ಷ್ಮಣನು ತನ್ನ ಸರಳಿನಿಂದ ಅವುಗಳನ್ನು ಹೆದರಿಸಿದನು. ಆಗ ದಡಬಡಿಸಿ ಅವುಗಳೆಲ್ಲ ಓಡುತ್ತಾ ಇರಲು ಲಕ್ಷ್ಮಣನು ವೇಗವಾಗಿ ಗಿರಿಯನ್ನು ಹತ್ತಿದನು. ಬಂದನೋಲಗ ಸಮಯದಲ್ಲಿ ರವಿನಂದನಂಗೆ ಇಂತೆಂದ ಲಕ್ಷ್ಮಣ. ಹಿಂದೆ ವಾಲಿಯ ಕೊಲಿಸುವಲ್ಲಿಯ ಮಾತನೆ ಮರೆದ. ಅಂಧತನಬಹುದು ಐಸಲೇ ಸಿರಿ ಬಂದ ಬಳಿಕಿನೊಳಾರು ಬಲ್ಲರು ಹಿಂದಣುಪಕಾರಗಳದಂತಿರಲೇನು. ಸಿರಿ ಬಂದ ಬಳಿಕಿನೊಳಾರು ಬಲ್ಲರು ಹಿಂದಣುಪಕಾರಗಳದಂತಿರಲೇನು ಮತವೆಂದ. ಕೋಪೋದ್ರಿಕ್ತನಾಗಿ ಕಣ್ಣನ್ನು ಕೆಂಪು ಮಾಡಿಕೊಂಡು ಭುಸುಗುಡುತ್ತಾ ಲಕ್ಷ್ಮಣನು ಓಲಗೆಕ್ಕೆ ಬಂದನು. ಇತ್ತ ಸುಗ್ರೀವನು ಸತಿಯರೊಂದಿಗೆ ಲಕ್ಷ್ಮಣನ ಆಗಮನವನ್ನು ಗಮನಿಸದಂತೆ ನಿರ್ಲಕ್ಷಿಸಿ ವಿಲಾಸದಿಂದ ಮೈಮರೆತಿದ್ದನು. ಹಾಗೆ ಲಕ್ಷ್ಮಣನು ಸುಗ್ರೀವನನ್ನು ಕುರಿತು ಹೇಳುತ್ತಾನೆ, ಹಿಂದೆ ವಾಲಿಯನ್ನು ಕೊಲ್ಲಿಸುವಾಗ ನೀನು ಹೇಳಿದ ಮಾತನ್ನು ಮರೆತು ಕುರುಡನಂತೆ ವರ್ತಿಸುತ್ತಿರುವೆಯಲ್ಲ. ಸಿರಿಯು ಬಂದ ಕಾಲಕ್ಕೆ ಹಿಂದಿನ ಕಷ್ಟ ಬಡತನಗಳನ್ನು ಮರೆತು ಬಿಡುವ ಹೀನ ಜನರು ಸಾಕಷ್ಟು ಇದ್ದಾರೆ. ನೀನು ಅವರ ಸಾಲಿಗೆ ಸೇರಿದವನೇನು? ಹಿಂದಿನ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ನೀನು ಕೊಟ್ಟ ಮಾತನ್ನು ಮರೆತೆಯೇನು? ಆ ಮಾತಿನ ಮತ ಏನು ಎಂದು ಪ್ರಶ್ನಿಸುತ್ತಾ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಆಗಬಹುದಾದ ಪರಿಣಾಮಗಳ ಕುರಿತು ಲಕ್ಷ್ಮಣನು ಎಚ್ಚರಿಸಿದನು. ಸುಗ್ರೀವನು ಲಕ್ಷ್ಮಣನ ಮಾತಿನ ಅಂತರಾರ್ಥವನ್ನು ಗೂಢತೆಯನ್ನು ತಿಳಿಯದೆ ಅವನನ್ನು ನಿರ್ಲಕ್ಷಿಸಿದನು. ಆದರೆ ಸುಗ್ರೀವನು ಅರಿಯದಿದ್ದರೂ ಆತನ ಜೊತೆಗಾತಿಯಾದ ತಾರೆಯು ಲಕ್ಷ್ಮಣನ ಎಲ್ಲ ಮಾತನ್ನೂ ಅರ್ಥೈಸಿಕೊಳ್ಳುತ್ತಾಳೆ, ಅದರ ಪರಿಣಾಮವನ್ನು ತಿಳಿದುಕೊಳ್ಳುತ್ತಾಳೆ. ತಿಳಿದು ಸುಗ್ರೀವನಿಗೆ ಎಚ್ಚರಿಸುತ್ತಾಳೆ. ಎಣಿಕೆಗೊಳ್ಳದೆ ಮತ್ತನಾಗಿರೆ
ಮಣಿವಿಭೂಷಣೆ ಮತ್ತೆ ಜರೆದಳು. ಬಣಗೆ ಬೆರತಿರದೇಳು, ಬಣಗೆ ಬೆರತಿರದೆ ಏಳು, ವಾಲಿಯ ಬಳಿಯಲೈದದಿರು. ಮಣಿದು ಬದುಕುವುದು ಚಿತ, ಮಣಿದು ಬದುಕುವುದು ಚಿತ, ರಾಮನ ಸೆಣಸು ಲೇಸಲ್ಲ. ರಾಮನ ಸೆಣಸು ಲೇಸಲ್ಲ, ಮಣಿದು ಬದುಕುವುದು ಚಿತ ಎನಲು. ಕೇಳ್ದು ಆ ಕ್ಷಣದೊಳೆದ್ದನು ರವಿಜ, ಕೇಳ್ದು ಆ ಕ್ಷಣದೊಳೆದ್ದನು ರವಿಜ, ಬಂದನು ರಾಘವನ ಹೊರೆಗೆ. ತಾರೆಗೆ ವಿಷಯವು ಎಷ್ಟು ಗಹನವಾಗಿದೆ ಎಂಬುದು ಅರಿವಿಗೆ ಬರುತ್ತದೆ. ತನ್ನ ತಂದೆಗೆ ಇರಿದು ಅನ್ಯಾಯ ಮಾಡಿದವನಿಗೆ, ಪತಿಯನ್ನು ಆರೈಕೆ ಮಾಡದ ಸತಿಗೆ, ರಣಹೇಡಿಯಾಗಿ ಯುದ್ಧದಿಂದ ವಿಮುಖನಾಗಿ ಓಡುವವನಿಗೆ, ಮಾಡಿದ ಉಪಕಾರವನ್ನು ಮರೆಯುವವರಿಗೆ, ವ್ರತವನ್ನು ಭಂಗಪಡಿಸುವವರಿಗೆ ಇಹಪರಗಳಲ್ಲಿ ಉತ್ತಮ ಗತಿಯು ದೊರೆಯದು ಎಂದು ಸುಗ್ರೀವನಿಗೆ ಆಕೆ ಎಚ್ಚರಿಸುತ್ತಾಳೆ. ಲಕ್ಷ್ಮಣನ ಮಾತಿಗಾಗಲಿ ತನ್ನ ಮಾತಿಗಾಗಲಿ ಸೂಕ್ತವಾದ ಪ್ರತಿಕ್ರಿಯೆಯನ್ನು ನೀಡದೆ ಉನ್ಮತ್ತನಾಗಿರುವ ಸುಗ್ರೀವನನ್ನು ಮಣಿಭೂಷಣೆಯಾದ ತಾರೆಯು ಜರಿಯತೊಡಗುತ್ತಾಳೆ. ನಿನ್ನ ಅಲ್ಪತನವನ್ನು ಮೊದಲು ಬಿಟ್ಟು ಬಿಡು. ವೃಥಾ ಜೀವನವನ್ನು ಕಳೆದುಕೊಂಡು ವಾಲಿಯು ಹೋದ ಜಾಗಕ್ಕೆ ನೀನು ಹೋಗಬೇಡ. ನೀನು ಕೊಟ್ಟ ಮಾತಿನಂತೆ ಕಾಲವು ಕೂಡಿ ಬಂದಾಗ ನೀನೇ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಮುಂದಿನ ಕಾರ್ಯ ಯೋಜನೆಗಳ ಕುರಿತು ಮಾತನಾಡಬೇಕಿತ್ತು. ಆದರೆ ಅದನ್ನು ಮಾಡದೆ ನಿನ್ನ ತಪ್ಪನ್ನು ಒಪ್ಪಿ ಕ್ಷಮೆಯಾಚಿಸಿ ಬದುಕುವುದು ಒಳ್ಳೆಯದು. ನಿನಗೆ ಹಿತವನ್ನು ಮಾಡಿದ ಶ್ರೀರಾಮಚಂದ್ರನ ವಿರುದ್ಧ ಸೆಣಸುವುದಾಗಲಿ ಕೊಟ್ಟ ಮಾತಿಗೆ ತಪ್ಪುವುದಾಗಲಿ ಲೇಸಲ್ಲ. ರಾಮನಿಂದಾಗಿ ವಾಲಿಗೆ ಒದಗಿದ ಸಂಕಷ್ಟಗಳನ್ನು ಕೇಳಿದ ಸುಗ್ರೀವನಿಗೆ ಆತಂಕ ಉಂಟಾಗಿ ಕ್ಷಣದಲ್ಲಿಯೇ ಎದ್ದೇಳುತ್ತಾನೆ. ತನ್ನ ತಪ್ಪಿನ ಅರಿವಾಗುತ್ತದೆ ಸುಗ್ರೀವನಿಗೆ. ಆಗ ಮೈಯೆಲ್ಲವೂ ನಡುಕ ಉಂಟಾಗುತ್ತದೆ. ನೇರವಾಗಿ ರಾಘವನ ಬಳಿಗೆ ಸೂರ್ಯನಂದನನು ಓಡೋಡಿ ಬರುತ್ತಾನೆ. ಮುಂದೇನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 64ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.